ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೆಂಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ಇನ್ನೊಂದು ಹೊಸ ರೆಸಿಪಿ, ಆದರೆ ಇದು ಡೆಸರ್ಟ್ ಆಯಿತಾ. ಯೂಶ್ವಲಿ ಎಲ್ಲರಿಗೂ ಸ್ವೀಟ್ ಕ್ರೇವಿಂಗ್ ಅನ್ನೋದು ಬಂದೇ ಬರುತ್ತೆ, ಒಂಥರ ಕಾಮನ್, ಎಸ್ಪೆಷಲಿ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮಲ್ಲಿರ್ಬೋದು ಅಥವಾ ಒಂದು ಮೂಡ್ ಸ್ವಿಂಗ್ಸ್ ಆದಾಗ ಒಂಥರ ಶುಗರ್ ತಿಂದರೆ ಅಥವಾ ಸ್ವೀಟ್ ತಿಂದರೆ ಒಂಥರ ಮೂಡ್ ಅಪ್ಲಿಫ್ಟ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ನನಗೆ ಸ್ವಲ್ಪ ಪೀರಿಯಡ್ಸ್ ಟೈಮಲ್ಲೆಲ್ಲ ಶುಗರ್ ಕ್ರೇವಿಂಗ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಈಗ ನಮ್ಮದು ಸೆಕೆಂಡ್ ಡೇ ಪೀರಿಯಡ್ಸ್ ಆಗಿರೋದ್ರಿಂದ ಇವತ್ತು ನಾನು ಈ ಡೆಸರ್ಟ್ನ ಮಾಡ್ಕೊಬೇಕು ಅಂತ ಅಂದ್ಕೊಂಡೆ. ಇದನ್ನು ವಾರಕ್ಕೆ ಒಂದು ಸಲ ನಾನು ಮಾಡ್ಕೊಂಡು ತಿಂತೀನಿ, ಎಸ್ಪೆಷಲಿ ಥರ್ಸ್ಡೇಸ್. ಬಿಕಾಸ್ ಥರ್ಸ್ಡೇ ನಾನು ನಾನ್ ವೆಜ್ಜು ತಿನ್ನಲ್ಲ, ಪನ್ನೀರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಪನ್ನೀರಲ್ಲಿ ನಾನು ಈ ಒಂದು ಡೆಸರ್ಟ್ನ ಮಾಡ್ಕೋತೀನಿ. ಅಫ್ಕೋರ್ಸ್ ಇದು ನನ್ನ ರೆಸಿಪಿ ಅಲ್ಲ, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು. ಅದಕ್ಕೆ ಸ್ವಲ್ಪ ನನಗೆ ಬೇರೆ ಬೇರೆ ಏನು ಫ್ಲೇವರ್ಸ್ ಬೇಕು, ಇಂಗ್ರೀಡಿಯೆಂಟ್ಸ್ ಬೇಕು, ಅದನ್ನು ಹಾಕ್ಕೊಂಡು ಒಂಚೂರು ಚೇಂಜಸ್ನಂತೂ ಮಾಡ್ಕೊಂಡಿದ್ದೀನಿ. ಓಕೆನಾ? ಪನ್ನೀರ್ ಯಾವುದು ಅಂತಾನೆ ಇವತ್ತು ಯೂಶ್ವಲಿ ನಾನು ಮಿಲ್ಕಿ ಮಿಸ್ ತರಿಸ್ಕೋತೀನಿ, ಲೋ ಫ್ಯಾಟ್ ಪನ್ನೀರ್. ಬಟ್ ಇವತ್ತು ಅಕ್ಷಯಕಲ್ಪ ಆರ್ಗ್ಯಾನಿಕ್ ಪನ್ನೀರ್ನ ತರಿಸ್ಕೊಂಡಿದ್ದೀನಿ. 200 ಗ್ರಾಮ್ ಇದೆ. ಹೈ ಪ್ರೋಟೀನ್, 56 ಗ್ರಾಮ್ ಪ್ರೋಟೀನ್ ಬರುತ್ತೆ ಇದರಲ್ಲಿ. ಆಬ್ವಿಯಸ್ಲಿ 200 ಗ್ರಾಮಲ್ಲೂ ನಾನು ಡೆಸರ್ಟ್ನ ಮಾಡ್ಕೊಳ್ಳಲ್ಲ, ಜಸ್ಟ್ 100 ಗ್ರಾಮಲ್ಲಿ ಡೆಸರ್ಟ್ನ ಮಾಡ್ಕೊತೀನಿ. ಇನ್ನು ನಾನು 100 ಗ್ರಾಮಲ್ಲಿ ಪಾಲಕ್ ಪನ್ನೀರ್ನ ಮಾಡ್ಕೊತೀನಿ. ಸ್ವೀಟಿಗೆ ನಾನು ಖರ್ಜೂರ ಯೂಸ್ ಮಾಡ್ತೀನಿ. ಬೇರೆ ನಿಮಗೆ ಬೆಲ್ಲ ಬೇಕಂದರೆ ಅದನ್ನು ಬಳಸ್ಬೋದು. ಐ ಥಿಂಕ್ ಬೆಲ್ಲ ಸ್ವಲ್ಪ ಬ್ಲೆಂಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಖರ್ಜೂರ ಇಸ್ ಆಲ್ವೇಸ್ ಈಸಿ. ಅಥವಾ ನೀವು ಮಾಂಗ್ ಫ್ರೂಟ್ ಶುಗರ್ನ ಬಳಸ್ಕೋಬೋದು, ರೆಗ್ಯುಲರ್ ಶುಗರ್ನ ಬಳಸ್ಕೋಬೋದು. ಬಟ್ ಎಷ್ಟೋ ಜನ ಶುಗರ್ನೂ ಅವಾಯ್ಡ್ ಮಾಡ್ತಿರ್ತಾರೆ. ಸೊ ಅಂಥವರು ಬೆಸ್ಟ್ ಇಸ್ ಮಕ್ಳಿಗೂ ಕೊಡ್ತೀವಿ ಅನ್ನೋದ್ರಿಂದ ಬೆಸ್ಟ್ ಇಸ್ ಖರ್ಜೂರ ನನ್ನನ್ನು ಕೇಳೋದಾದರೆ. ಸೊ ಖರ್ಜೂರ, ವೆನಿಲಾ ಎಸೆನ್ಸ್, ಸ್ವಲ್ಪ ಆರೆಂಜ್ ಬೇಕಾಗತ್ತೆ, ಜಸ್ಟ್ ಜೆಸ್ಟ್ ಮಾತ್ರ, ಆರೆಂಜ್ ಜೆಸ್ಟ್ ಮಾತ್ರ ಬೇಕಾಗತ್ತೆ, ಅದಿಲ್ಲಿದೆ. ಜೊತೆಗೆ ನೀವು ಗಾರ್ನಿಷಿಂಗ್ ಮಾಡ್ಕೊಳ್ಳೋಕ್ಕೆ ಬ್ಲೂಬೆರೀಸ್ನ ಹಾಕ್ಕೋಬೋದು, ನಟ್ಸು, ಸೀಡ್ಸು ಇದೆಲ್ಲ ಹಾಕ್ಕೊಳ್ಬೋದು. ನಾನೇನು ಮಾಡ್ತೀನಿ ಅಂತ ಅಂದರೆ ಬೆಳಗ್ಗೆ ತಿಂಡಿಗೆ ಆಲ್ರೆಡಿ ನಟ್ಸ್ ಮತ್ತು ಸೀಡ್ಸ್ನ ತಿಂದಿರೋದ್ರಿಂದ ಮತ್ತೆ ತಿನ್ನೋಕ್ಕೆ ಹೋಗಲ್ಲ. ಒಂದು ನಾನು ಬ್ಲೂಬೆರೀಸ್, ಈಗ ಬೆಳಗ್ಗೆ ಬ್ಲೂಬೆರೀಸ್ ತಿಂದಿಲ್ಲ, ಸೊ ಹಾಗಾಗಿ ಇದಕ್ಕೊಂದು ಸ್ವಲ್ಪ ಬ್ಲೂಬೆರೀಸ್ ಹಾಕೋತೀನಿ. ಜೊತೆಗೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಬರುತ್ತಲ್ಲ, ಇದನ್ನು ನಾನು ಸುಮ್ಮನೆ ಮೇಲ್ಗಡೆ ಐ ಥಿಂಕ್ ಒಂದು 1 ಟೀ ಸ್ಪೂನ್ ಬರುತ್ತೆ ಅಷ್ಟೇ, ಸುಮ್ಮನೆ ಹೀಗೆ ಉದುರಿಸ್ಕೊಂಡು ಅದಕ್ಕೆ ಬ್ಲೂಬೆರೀಸ್ ಹಾಕ್ಕೊಂಡು ತಿಂತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಜೊತೆಗೆ ಏನಂತ ಅಂದರೆ ಹೆಲ್ದಿ ವರ್ಷನ್ ಆ್ಯಂಡ್ ಅದ್ರ ಜೊತೆಗೆ ಪ್ರೋಟೀನ್ ಕೂಡ ಸಿಗೋದ್ರಿಂದ ನಮ್ಮ ಶುಗರ್ ಕ್ರೇವಿಂಗ್ನೂ ನಾವು ಸಾರ್ಟ್ ಔಟ್ ಮಾಡ್ದಂಗೆ ಆಯಿತು. ಜೊತೆಗೆ ಪನ್ನೀರ್ ಏನು ನಮಗೆ ಎವ್ರಿ ಡೇ ಬೇಕಾಗತ್ತೆ ನಮ್ಮ ದೇಹಕ್ಕೆ, ಅದನ್ನು ಕೊಟ್ಟಂಗೆ ಆಗುತ್ತೆ. ವರ್ಕೌಟ್ ಮಾಡೋದ್ರಿಂದ, ಓಡೋದ್ರಿಂದ, ಅದ್ರ ಜೊತೆಗೆ ಇವಾಗ ಹೈರಾಕ್ಸ್ ಟ್ರೈನ್ ಮಾಡೋದ್ರಿಂದ ಇಲ್ಲದೇ ಇದ್ದರೂ ಒಬ್ಬ ಮನುಷ್ಯನ ದೇಹಕ್ಕೆ ಪ್ರೋಟೀನು, ಕಾರ್ಬು, ಪ್ರತಿಯೊಂದು ಒಳ್ಳೆಯ ನ್ಯೂಟ್ರಿಯೆಂಟ್ಸು ತುಂಬಾ ಮುಖ್ಯ ಆಗುತ್ತೆ, ಪ್ರತಿದಿನ ಕೊಡುವಂಥದ್ದು. ಸೊ ಹಾಗಾಗಿ ನಾನು ಸ್ವಲ್ಪ ಎಲ್ಲ ಇದ್ರ ಬಗ್ಗೆ ತುಂಬ ಗಮನ ಹರಿಸ್ತೀನಿ, ನೋಡ್ತೀನಿ, ಚೆಕ್ ಮಾಡ್ತೀನಿ, ಲೇಬಲ್ನ ಓದ್ತೀನಿ. ಆದಷ್ಟು ಮನೆಯಲ್ಲೇ ಹೆಲ್ದಿ ವರ್ಷನ್ ನನಗೇನಾಗತ್ತೆ ಅದನ್ನು ಮಾಡ್ಕೊಂಡು ತಿನ್ನುವಂಥ ಪ್ರಯತ್ನ ಮಾಡ್ತೀನಿ. ಸೊ ದಟ್ ನಂಗೆ ಕ್ರೇವಿಂಗೂ ಆಗಲ್ಲ, ಹೊರಗಡೆ ಹೋಗಿ ತಿನ್ನಬೇಕು ಅಂತಲೂ ಅನ್ಸಲ್ಲ. ಅದೆಲ್ಲ ನಾನು ಮನೆಯಲ್ಲೇ ಮಾಡ್ಕೊತೀನಿ. ಪನ್ನೀರ್ನ ಅರ್ಧ ಹೀಗೆ ನಾನು ಕಟ್ ಮಾಡಿಕೊಂಡು ತರಿಯಾಗಿ ಹೀಗೆ ಸ್ಮಾಲ್ ಪೀಸಸ್ ಥರ ಮಾಡ್ಕೊಂಡು, ಇದನ್ನು ಕೈಯಲ್ಲೇ ಮಾಡ್ಕೊಂಡಿದ್ದು. ಅನ್ಫಾರ್ಚುನೇಟ್ಲಿ ಅದು ರೆಕಾರ್ಡ್ ಆಗಲಿಲ್ಲ. ಸೊ ಇದರಲ್ಲಿ ಅರ್ಧ ಪನ್ನೀರ್ನ ಆಲ್ರೆಡಿ ಈ ಥರ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಸ್ವೀಟ್ ಬೇಕಲ್ಲ, 4 ಖರ್ಜೂರ, ಸಾರಿ ಕೋಕೋ ಪೌಡರ್ ಬೇಕು, ಮರ್ತೇ ಹೋಯಿತು, ಅಯ್ಯೋ. ಜೊತೆಗೆ ವೆನಿಲಾ ಎಸೆನ್ಸ್ ಅಂದರೆ ವೆನಿಲಾ ಪಾಡ್ಸ್ ಇದೆ, ಈ ಥರ ಕಾಣುತ್ತೆ ವೆನಿಲಾ. ಸೊ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ಫ್ಲೇವರ್ ಕೊಡುತ್ತೆ, ಒಂದು ನೈಸ್ ಫ್ಲೇವರ್ ಕೊಡುತ್ತೆ. ಸೊ ಹಾಗಾಗಿ ಒಂಚೂರು ವೆನಿಲಾ ಪಾಡ್ಸ್, 2 ಟೇಬಲ್ ಸ್ಪೂನ್ಸ್, ಕ್ಲೋಸ್ ಟು 2 ಟೇಬಲ್ ಸ್ಪೂನ್ಸ್ ಕೋಕೋ ಪೌಡರ್ನ ಹಾಕೋತೀನಿ. ನೋಡಿ, ಮನೆಯಲ್ಲಿ ಮಾಡುವಂಥ ಆಲ್ಮಂಡ್ ಮಿಲ್ಕ್ ಈ ಥರ ಕಾಣುತ್ತೆ. ಇದೊಂಥರ ಡಿವೈಡ್ ಆಗಿಬಿಟ್ಟಿರುತ್ತೆ. ಈ ಥರ ಚೆಂದ ಮಿಕ್ಸ್ ಮಾಡಿ ಹಾಕಬೇಕಾಗತ್ತೆ. ಇದನ್ನು ನಾನು ವಾರಕ್ಕೊಂದು ಸಲ ಮಾಡ್ಕೊತೀನಿ, ಒಂದು ಬ್ಯಾಚು. ನೀವು ಆ ರೆಸಿಪಿ ಬರೀ ಹಾಲು ಮಾಡೋದು ರೆಕಾರ್ಡ್ ಮಾಡಿದೆ, ಆ್ಯಂಡ್ ಅದಾದಮೇಲೆ ಇನ್ನೊಂದು ಅದರಲ್ಲಿ ಡೆಸರ್ಟ್ ಮಾಡೋದು ಮಾಡಲೇ ಇಲ್ಲ. ಸೊ ನೆಕ್ಸ್ಟ್ ವೀಕ್ ಹಾಗೆ ಅದನ್ನು ಮಾಡಿ ಹಾಕ್ತೀನಿ. ನೀವೇ ಇದು ಲಾಸ್ಟ್ ಬಾಟಲ್ ಖಾಲಿ ಆಗ್ತಾಯಿದೆ. ಸೊ ಇದನ್ನು ಕಣ್ಣಳ್ತೆಲೂ ಮಾಡ್ಬೋದು, ಬಟ್ ನಿಮ್ಗೆ ಎಕ್ಸಾಕ್ಟ್ ಮೆಷರ್ಮೆಂಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಇಲ್ಲಿ ವೇಯ್ ಮಾಡಿ ನೋಡ್ತಾ ಇದ್ದೀನಿ. ಬಿಕಾಸ್ ನಾನು ಒಂಥರ ಕಣ್ಣಳ್ತೆಲೆಲ್ಲ ಮಾಡೋದು. ಫಸ್ಟ್ ಒಂದು 50 ml ಹಾಕೋಣ, ಆಮೇಲೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡ್ರಾಯ್ತು.
ಸ್ವಲ್ಪ ಡ್ರೈ ಇದೆ, ಸೊ ಹಾಗಾಗಿ ಐ ಫೀಲ್ 100 ml ಬೇಕಾಗತ್ತೆ. ಇನ್ನೊಂದು 50 ml ಹಾಕ್ಬಿಡ್ತೀನಿ. ಅದೇ ನಾನು ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ, ಆಗ ನಿಮಗೆ ಐಡಿಯಾ ಬರುತ್ತೆ. ಅದನ್ನು ನೋಡಿಕೊಂಡು ನೀವು ಮತ್ತೆ ಮತ್ತೆ ಹಾಲನ್ನ ಮಿಕ್ಸ್ ಮಾಡಿಕೊಂಡು ತುಂಬ ತುಂಬ ಸ್ಮೂದ್ ಆಗೋವರೆಗೂ ಅದನ್ನು ರುಬ್ಕೊಳ್ಬೇಕಾಗತ್ತೆ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ನನಗೆ 4 ಖರ್ಜೂರ ಓಕೆ, ಬಟ್ ನಾರ್ಮಲ್ ಶುಗರ್ ತಿನ್ನೋರು ಸ್ವಲ್ಪ ನಾ ಶುಗರ್ ಕಡಿಮೆನೇ ತಿನ್ನೋದು, ನಂಗೆ ಜಾಸ್ತಿ ತಿನ್ನೋಕ್ಕೂ ಆಗೋಲ್ಲ ಶುಗರ್ನ. ಸೊ ನಂಗೆ 4 ಸಾಕಾಗತ್ತೆ. ಐ ಥಿಂಕ್ ನೀವೊಂದು 5ರಿಂದ 6 ಖರ್ಜೂರನ ಹಾಕ್ಕೊಳ್ಬೋದು. ಜೊತೆಗೆ ನೀವು ಡ್ರೈ ಖರ್ಜೂರನ ಯೂಸ್ ಮಾಡ್ತಿರೋ ಆಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ, ಅದನ್ನು ನೀರಲ್ಲಿ ಸ್ವಲ್ಪ ಸೋಕ್ ಮಾಡಿಟ್ಟು ಅದು ಸಾಫ್ಟ್ ಆದಮೇಲೆ ಬಳಸಿ. ಸೊ ಈಗ ಇದನ್ನು ರೆಫ್ರಿಜಿರೇಟ್ರಲ್ಲಿ 1 hour ಚಿಲ್ ಮಾಡೋಕ್ಕೆ ಇಡಬೇಕಾಗತ್ತೆ. ಆವಾಗ ನೀಟಾಗಿ ಅದು ಸೆಟ್ ಆಗುತ್ತೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಕನ್ಸಿಸ್ಟೆನ್ಸಿ ಇದ್ದಷ್ಟು ತುಂಬ ಚೆನ್ನಾಗೆ ಸೆಟ್ ಆಗುತ್ತೆ. ರನ್ನಿ ಕನ್ಸಿಸ್ಟೆನ್ಸಿ ಇರಬೇಕಾಗತ್ತೆ ಅಷ್ಟೆ. ರನ್ನಿನೂ ಅಲ್ಲ, ಮೀಡಿಯಮ್ ಕನ್ಸಿಸ್ಟೆನ್ಸಿ ಇದ್ದಷ್ಟು ಚೆಂದ. ಈಗ ನಾನು ಏನು ಇದಕ್ಕೆ ಏನೇನು ಬೇಕು ಅದನ್ನು ಹಾಕೋತಲ್ಲ, ಜಸ್ಟ್ ಆರೆಂಜ್ ಜೆಸ್ಟ್ ಮಾತ್ರ ಯೂಸ್ ಮಾಡ್ತಾಯಿನಿ, ಸೊ ದಟ್ ಅದು ಸೆಟ್ ಆಗೋ ಟೈಮಲ್ಲೇ ಆ ಫ್ಲೇವರೆಲ್ಲ ಅಂದರೆ ಆರೆಂಜ್ ಫ್ಲೇವರೆಲ್ಲ ಬಿಟ್ಕೊಂಡಿರುತ್ತೆ. ಆ್ಯಂಡ್ ಚಾಕ್ಲೇಟ್ ಆರೆಂಜ್ ಗೋಸ್ ರಿಯಲಿ ವೆಲ್. ನೋಡಿ ಈ ಥರ ಇರುತ್ತೆ. ಜೊತೆಗೆ ಇಷ್ಟು ಡೆಸಿಕೇಟೆಡ್ ಕೋಕೋನಟ್ ಸುಮ್ಮನೆ ಹಿಂಗೆ ಮೇಲೆ ಹಿಂಗೆ ಹಾಕ್ಕೊಂಡ್ರೆ ಸಾಕು. ಆಮೇಲೆ ನೀವು ಬೇಕಂದರೆ ಇದಕ್ಕೆ ಬ್ಲೂಬೆರೀಸ್ ಹಾಕೋಬೋದು, ಅಥವಾ ಇಲ್ಲ ನಂಗೆ ಯಾವುದೇ ಫ್ರೂಟ್ಸ್ ಬೇಡ ನಟ್ಸ್ ಹಾಕೋತೀನಿ ಅಂತಂದರು ನಟ್ಸ್ ಹಾಕ್ಕೊಂಡು ತಿನ್ಬೋದು. ಸೊ ಈ ಥರ ಕಾಣುತ್ತೆ. ಸೊ ನಮ್ಮ ಪನ್ನೀರ್ ಡೆಸರ್ಟ್ ರೆಡಿ ಆಗಿದೆ. ತಿನ್ನೋದಕ್ಕಲ್ಲ, ಫ್ರಿಜ್ಜಿಗೆ ಹೋಗೋದಕ್ಕೆ. ಈ ಥರ ಸೆಟ್ ಮಾಡೋದಕ್ಕೆ 1 hour ಸಾಕು. ಪನ್ನೀರ್ ಅಲ್ವಾ, ಸೊ ಆರಾಮ್ಸೆ ಸೆಟ್ ಆಗಿಬಿಡತ್ತೆ. ಇದನ್ನು ಫ್ರಿಜ್ಜಲ್ಲಿ 1 hour ಇಟ್ಟು ಆಮೇಲೆ ನಿಮಗೆ ಬೇಕಾಗಿರುವಂಥ ನಿಮ್ಮ ಇಷ್ಟದ ಹಣ್ಣನ್ನು, ಅಂದರೆ ಚಾಕ್ಲೇಟ್ ಫ್ಲೇವರ್ ಆಗಿರೋದ್ರಿಂದ ಕೆಲವೊಬ್ಬರಿಗೆ ಕೆಲವು ಹಣ್ಣನ್ನು ಚಾಕ್ಲೇಟ್ ಜೊತೆಗೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ. ನೀವು ಸ್ಟ್ರಾಬೆರೀಸ್ ಹಾಕೋಬೋದು, ಬ್ಲೂಬೆರೀಸ್ ಹಾಕೋಬೋದು, ಅಥವಾ ಬಾಳೆಹಣ್ಣು ಕೂಡ ಹಾಕ್ಕೊಳ್ಬೋದು. ಬಾಳೆಹಣ್ಣು ಮತ್ತು ಚಾಕ್ಲೇಟ್ ಗೋಸ್ ರಿಯಲಿ ವೆಲ್. ಇಲ್ಲ ಅಂತ ಅಂದರೆ ಇದಿಷ್ಟೇ, ಜಸ್ಟ್ ಆರೆಂಜ್ ಜೆಸ್ಟ್ ಮತ್ತು ನಾನೇನು ಆಲ್ರೆಡಿ ಡೆಸಿಕೇಟೆಡ್ ಕೋಕೋನಟ್ನ ಹಾಕಿದ್ದೀನಿ, ಅದೇ ಒಂದು ಒಳ್ಳೆ ಬ್ಯೂಟಿಫುಲ್ ಫ್ಲೇವರ್ ಕೊಡ್ತಾ ಇರುತ್ತೆ. ಅದಷ್ಟೇ ತಿನ್ಬೋದು. ಸೊ ಡೆಸರ್ಟಲ್ಲಿ ನಿಮಗೆ ಬರೀ ಸ್ವೀಟ್ ಕ್ರೇವಿಂಗ್ ಅಷ್ಟೇ ನಿಮಗೆ ಏನಂತಾರೆ ಕವರ್ ಮಾಡೋದಲ್ಲದೆ ಪ್ರೋಟೀನ್ ಕೂಡ ಇದೆ. ಕ್ಲೋಸ್ ಟು ನಾವು ಅವ್ರು ಹೇಳಿರೋಷ್ಟೇ ತೊಗೊಳೋದೇನು ಬೇಡ, ಅಟ್ಲೀಸ್ಟ್ 20 to 25 grams ಅಂತಲೂ ಅನ್ಕೋಬೋದು, ಅಥವಾ 20 grams ಅಂತಲೂ ಅನ್ಕೋಬೋದು. ಜಸ್ಟ್ ಒಂದು ಡೆಸರ್ಟಲ್ಲಿ 20 grams ಪ್ರೋಟೀನ್ ಬರುತ್ತೆ ಅಂದರೆ ತುಂಬ ಒಳ್ಳೆಯದು. ಅಂದರೆ ಹೆಲ್ದಿ ವರ್ಷನ್ನ ಮನೆಯಲ್ಲೇ ನಾವು ಮಾಡ್ಕೊಂಡು ತಿನ್ಬೋದು. ಈಗ ಹೊರಗಡೆ ಹೋದ್ರೂ ಸ್ವೀಟ್ ಕ್ರೇವಿಂಗಿಗೆ ಅಂತಲೇ ಹೋಗ್ತೀವಿ. ಶುಗರ್ ಅಂದರೆ ಆ ಸ್ವೀಟ್ ಬೇಕಾಗತ್ತೆ, ಅದ್ರ ಜೊತೆಗೆ ಫ್ಲೇವರ್ಸು ಅದು ಇದು ನಟ್ಸು ಸೀಡ್ಸ್ ಎಲ್ಲನೂ ಬಂದು ಒಂದಷ್ಟು ಕ್ಯಾಲರೀಸ್ ಆಗಿಬಿಡುತ್ತೆ. ಇದು ಲೆಸ್ ಕ್ಯಾಲರೀಸು ಆಗುತ್ತೆ, ಪ್ರೋಟೀನೂ ಸಿಗುತ್ತೆ. ಮನೆಯಲ್ಲಿ ನೀವೇ ಮಾಡೋದ್ರಿಂದ ನಿಮಗೆ ಗೊತ್ತಿರುತ್ತೆ ನೀವು ಏನೇನು ಹಾಕಿರ್ತೀರ ಇದಕ್ಕೆ ಅಂತ. ಆ್ಯಂಡ್ ಹೆಲ್ದಿಯಾಗೂ ಇರುತ್ತೆ. ಸೊ ಇದು ನಾನು ಇನ್ಸ್ಟಾಗ್ರಾಮಲ್ಲಿ ಕಂಡುಕೊಂಡಂಥ ಒಂದು ರೆಸಿಪಿ. ನಂಗೆ ತುಂಬ ಇಷ್ಟ ಆಗಿರುವಂಥ ರೆಸಿಪಿ. ಅನ್ನಿಸ್ದಾಗೆಲ್ಲ ಈ ಥರ ಮಾಡ್ಕೊಂಡು ತಿಂತೀನಿ ನಾನು. ಸೊ ಐ ಥಾಟ್ ಅದಕ್ಕೆ ನಿಮಗೆ ಇವತ್ತು ಮಾಡ್ತಾ ಇದ್ನಲ್ಲ, ಅದಕ್ಕೆ ತೋರಿಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದು. ಟ್ರೈ ಮಾಡಿದ್ರೆ ಆಬ್ವಿಯಸ್ಲಿ ಪ್ರತಿ ಸಲ ಹೇಳೋಂಗೆ ನೀವು ಕಮೆಂಟ್ ಮಾಡ್ಬೋದು. ಆ್ಯಂಡ್ ಮುಂದಿನ ವಾರ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ, ಒಂದು ಹೆಲ್ದಿ ರೆಸಿಪಿ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಈ ಒಂದು ವಿಡಿಯೋದಲ್ಲಿ ಒಂದಷ್ಟು ಕಮೆಂಟ್ಸ್ಗಳನ್ನ ನಾನು ನೋಡ್ತಾ ಇರ್ತೀನಿ. ನಾನು ಎಲ್ಲ ಕಮೆಂಟಿಗೂ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ನನಗೆ ಯಾವ್ದು ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ಆ ಕಮೆಂಟಿಗೆ ಅಷ್ಟೇ ನಾನು ಉತ್ತರ ಕೊಡೋದು. ಹಾಗೆ ಅದು ನನಗೆ ರಿಲೇಟೆಡ್ ಆಗಿದ್ದರೆ ಮಾತ್ರ ನಾನು ಉತ್ತರ ಕೊಡೋದು. ಯಾಕಂತ ಅಂದರೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಬಹುಶಃ 4 ವರ್ಷಗಳಾಗಿರಬೇಕು ನಾನು ಯೂಟ್ಯೂಬ್ ಶುರು ಮಾಡಿ. ಇನಿಷಿಯಲಿ ಡೇ ಇನ್ ಮೈ ಲೈಫು ಅದು ಇದು ಎಲ್ಲನೂ ಮಾಡ್ತಾಯಿದ್ದೆ. ಅದಾದಮೇಲೆ ನಂಗೆ ಅನಿಸಿದ್ದು ಏನಾದರೂ ಯೂಸ್ಫುಲ್ ಆಗುವಂತಂದರೆ, ಡೇ ಇನ್ ಮೈ ಲೈಫಲ್ಲಿ ಏನು ಯೂಸ್ಫುಲ್ ಇಲ್ಲ ಅಂತ ಅಲ್ಲ, ಬಟ್ ಅದನ್ನು ತುಂಬ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಹಾಗಾಗಿ ಈಗ ಮತ್ತೆ ನಾನು ರೀಸ್ಟಾರ್ಟ್ ಮಾಡಿದಾಗ ಹೆಲ್ದಿ ರೆಸಿಪೀಸ್ಗಳನ್ನ ಮಾಡೋಣ, ವರ್ಕೌಟ್ ಬಗ್ಗೆ ಮಾತಾಡೋಣ, ಹೆಲ್ತ್ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ಈ ಒಂದು ಚಾನಲ್ನ ನಾನು ಅದಕ್ಕೆ ಡೆಡಿಕೇಟೆಡ್ ಆಗಿಟ್ಟಿದ್ದೀನಿ. ನಾನು ಡೇ ಇನ್ ಮೈ ಲೈಫ್ ಹಾಕಲ್ಲ ಅಂತಲ್ಲ, ಯಾವಾಗಾದರೂ ಒಂದೊಂದು ಸಲ ನಾನು ಹಾಕ್ತೀನಿ. ಅಂದರೆ ಏನೋ ಒಂದು ಆ ದಿನದಲ್ಲಿ ಏನೋ ಒಂದು ಒಳ್ಳೆಯ ವಿಷಯ ನಡೀತಿರ್ಬೇಕಂದ್ರೆ, ಅಥವಾ ನಾನೇನೋ ಕಲಿಯೋಕ್ಕೆ ಹೋಗಿದ್ರೆ, ಅಥವಾ ಏನಾದರೂ ಅಟ್ಲೀಸ್ಟ್ ನಿಮಗೆ
ಈ ವಿಡಿಯೋಗಳನ್ನ ನೋಡೋರಿಗೆ ಅದು ಉಪಯೋಗ ಆಗಲೇಬೇಕಾಗತ್ತೆ. ಸುಮ್ಮನೆ ರ್ಯಾಂಡಮಾಗಿ ನಂಗೆ ಎದ್ಬಿಟ್ಟು ಡೇ ಇನ್ ಮೈ ಲೈಫ್ ಅಂತ ನಂಗೆ ಖಂಡಿತವಾಗ್ಲೂ ಮಾಡೋಕ್ಕಾಗಲ್ಲ. ಐ ಥಿಂಕ್ ಮಾಡಿದ್ದೀನಿ ತುಂಬ ಎಲ್ಲ ಹಿಂದೆ. ಈಗೇನಂದರೆ ಏನಾದರೂ ಉಪಯೋಗ ಆಗಲಿ ಅಂತ, ಯಾಕಂದ್ರೆ ನಾನು ಯೂಟ್ಯೂಬ್ನ ಕನ್ಸ್ಯೂಮ್ ಮಾಡೋದು ಅದೇ ಕಾರಣಕ್ಕೆ. ಈಗ ನಾನು ಅಡುಗೆ ಮಾಡಬೇಕಂದ್ರೆ ಯಾವುದೋ ಒಂದು ರೆಸಿಪಿ ನೋಡ್ಕೋತೀನಿ, ಅಥವಾ ಇನ್ನೊಂದು ಏನೋ ವರ್ಕೌಟ್ ಬಗ್ಗೆ ತಿಳ್ಕೊತೀನಿ, ಒಂದು ಪಾಡ್ಕಾಸ್ಟ್ ಕೇಳ್ತಾ ಇರ್ತೀನಿ. ಸೊ ನನಗೆ ಹೇಗೆ ಯೂಟ್ಯೂಬ್ ಉಪಯೋಗ ಆಗ್ತಿದೆ, ಅದೇ ರೀತಿ ನನ್ನ ಯೂಟ್ಯೂಬ್ ಅಥವಾ ನನ್ನ ವೀಡಿಯೋಸ್ನ ನೋಡೋರಿಗೆ ಅದು ಹೆಲ್ಪ್ ಆಗಲಿ ಅನ್ನೋದಷ್ಟೇ ನನ್ನ ಉದ್ದೇಶ. ಆ್ಯಂಡ್ ಇದರಲ್ಲಿ ಹೋಮ್ ಟೂರ್ ಆಗಿರಲಿ ಖಂಡಿತವಾಗ್ಲೂ ನಾನು ಮಾಡಲ್ಲ. ದಯಮಾಡಿ ಅದನ್ನು ನೀವು ಮತ್ತೆ ಮತ್ತೆ ಕೇಳೋಕ್ಕೆ ಹೋಗಬೇಡಿ. ನಂಗೆ ಇಷ್ಟ ಇಲ್ಲ, ನಂಗೆ ಕಂಫರ್ಟಬಲ್ ಇಲ್ಲ ಅನ್ನೋದಕ್ಕಿಂತ ನಂಗೆ ಇಷ್ಟ ಇಲ್ಲ. ಜೊತೆಗೆ ಎಲ್ಲಾದರೂ ಟ್ರಾವೆಲ್ ಮಾಡಿದಾಗ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ, ಟ್ರಾವೆಲ್ ಮಾಡ್ತಾ ಇಲ್ಲ, ಎಂಥದೂ ಇಲ್ಲ. ಸೊ ಹಾಗಾಗಿ ಆ ಥರದ ವಿಡಿಯೋಗಳು ನಿಮಗೆ ಸಿಗ್ತಾಯಿಲ್ಲ. ಯಾವಾಗಾದರೂ ಅನ್ನಿಸ್ದಾಗ ಯುನೋ ವಾಟ್ ಐ ಈಟ್ ಇನ್ ಅ ಡೇ ನಾನು ಮಾಡ್ತೀನಿ. ಅಂದರೆ ಬಹುಶಃ ಎಲ್ಲ ರೆಸಿಪೀಸ್ಗಳನ್ನ ಆಲ್ಮೋಸ್ಟ್ ನಾನು ನಿಮಗೆ ತೋರಿಸ್ತಿರೋದ್ರಿಂದ ಇದಕ್ಕೆ ಸೀಮಿತವಾಗಿಡ್ತೀನಿ. ಆ್ಯಂಡ್ ನನ್ನ ಚಾನಲಲ್ಲಿ ಆದಷ್ಟು ನಾನೇ ಇರ್ತೀನಿ ಆಲ್ಮೋಸ್ಟ್. ಐ ಥಿಂಕ್ ನೀವು ಅವಾಗಿಂದ ನೋಡೋಕೆ ಹೋದ್ರೂ ನಾನು ಒಬ್ಬಳೇ ಇರ್ತೀನಿ ನನ್ನ ಚಾನಲಲ್ಲಿ. ಸೊ ಏನೋ ಒಂದು ಪರ್ಪಸ್ ಇಟ್ಕೊಂಡು ಮತ್ತೆ ನಾನು ವೀಡಿಯೋನ ಮಾಡೋಕ್ಕೆ ಶುರು ಮಾಡಿರೋದು. ನಂಗೆ ಮಧ್ಯದಲ್ಲಿ ಇಂಟ್ರೆಸ್ಟೇ ಹುಟ್ಟೋಗಿತ್ತು, ಬಟ್ ಅದಾದಮೇಲೆ ಅಂದ್ಕೊಂಡೆ ಇಲ್ಲ, ಯಾಕಂದ್ರೆ ನಂಗೆ ಎಷ್ಟೋ ಜನನ ಎದುರುಗಡೆ ಭೇಟಿ ಮಾಡಿದಾಗ ಅಥವಾ ನಂಗೆ ಯಾರೋ ಹೊರಗಡೆ ಹೋದಾಗ ಸಿಕ್ಕಿದಾಗ ನೀವು ಮಾಡಿ ಚೆನ್ನಾಗಿ ಅನ್ನಿಸ್ತಾಯಿತ್ತು, ನೀವು ರೆಸಿಪೀಸ್ಗಳು ಮಾಡೋದು ಇಷ್ಟ ಆಗ್ತಿತ್ತು ಅಂದಾಗ ಮತ್ತೆ ಓಕೆ ನಾನು ಮಾಡೋಣ, ರೆಸಿಪೀಸ್ಗಳನ್ನೇ ಮಾಡೋಣ ಅಂತ. ಆ್ಯಂಡ್ ಡೆಫಿನೆಟ್ಲಿ ವರ್ಕೌಟ್ ವೀಡಿಯೋಸ್ಗಳನ್ನೂ ನಾನು ಇನ್ಕ್ಲೂಡ್ ಮಾಡ್ತೀನಿ. ನಾನು ಹೈರಾಕ್ಸ್ದು ಶುರು ಮಾಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ನಂಗೆ ಹುಷಾರು ತಪ್ಪದ ಮೇಲೆ ನಂಗೆ ಅದನ್ನು ಮಾಡೋಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ವೀಕಿಂದ ವೀಕ್ಲಿ ಅದೊಂದು ವೀಡಿಯೋ ಕೂಡ ನಾನು ನಿಮಗೆ ಅಪ್ಡೇಟ್ ಕೊಡೋಣ ಅಂತ. ನಿಮಗೆ ಜೊತೆಗೆ ನನಗೂ ನಂದು ಪ್ರೋಗ್ರೆಸ್ ಇರ್ಬೋದು, ಅದು ನನಗೂ ಗೊತ್ತಾಗ್ತಿರೋದು ನಾನು ಏನೇನು ಮಾಡ್ತಿದ್ದೆ, ಎಷ್ಟೆಲ್ಲ ಕಷ್ಟ ಆಗಿತ್ತು, ಎಷ್ಟೆಲ್ಲ ಆಗದೇನೂ ಪ್ರಯತ್ನ ಪಟ್ಟಿದ್ದೀನಿ ಇದನ್ನು ಮಾಡೋದಕ್ಕೆ ಅಂತ. ಆ ಒಂದು ಜರ್ನಿನೂ ನಾನು ಡಾಕ್ಯುಮೆಂಟ್ ಮಾಡಬೇಕಂತಲೇ ಅಂದ್ಕೊಂಡಿದ್ದೀನಿ. ನನಗೋಸ್ಕರ ಜೊತೆಗೆ ನಿಮಗೋಸ್ಕರ ಆ ವಿಡಿಯೋನೂ ನಾನು ಪ್ಲ್ಯಾನ್ ಮಾಡ್ತೀನಿ. ಫ್ರಿಜ್ಜಿಗೆ ಸೆಟ್ ಆಗೋದಕ್ಕೆ ಇಡ್ತೀನಿ. ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಐ ಲವ್ ಯು ಗೈಸ್. ತುಂಬ 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 ಫುಲ್ ಲವ್. ಬಾಯ್, ಟೇಕ್ ಕೇರ್.